ಭಾರತದ ವಿರುದ್ಧ ತೆರಿಗೆ ಯುದ್ಧಕ್ಕೆ ಇಳಿದಿದ್ದಂತಹ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯು-ಟರ್ನ್ ಹೊಡೆದಿದ್ದ. ಭಾರತ, ರಷ್ಯಾ, ಚೀನಾ ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದ ಹಾಗೆ ಟ್ರಂಪ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರೋದು. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಚರ್ಚೆ ಮುಂದುವರಿಕೆ. ಮಾತುಕತೆಯ ಮೂಲಕ ವ್ಯಾಪಾರದ ಅಡೆತಡೆ ಬಗೆಹರಿಸಿಕೊಳ್ತೇವೆ. ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜೊತೆಗೆ ಮಾತುಕತೆ ಮಾಡ್ತೀವಿ. ಮೋದಿ ಜೊತೆ ಮಾತುಕತೆಗೆ ಎದುರು ನೋಡ್ತಾ ಇದ್ದೇನೆ ಅಂತ ಟ್ರಂಪ್ ಹೇಳ್ತಾರೆ. ಎರಡು ದೇಶ ಒಂದು ನಿರ್ಧಾರಕ್ಕೆ ಬರಲು ಯಾವ ಸಮಸ್ಯೆ ಇಲ್ಲ. ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಿದಂತಹ ಟ್ರಂಪ್ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಶಾಂಘೈ ಶೃಂಗಸಭೆಯಲ್ಲಿ ಭಾರತ, ರಷ್ಯಾ, ಚೀನಾ ಮೂರು ದೇಶಗಳು ಒಗ್ಗಟ್ಟು ಪ್ರದರ್ಶನ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಅಮೆರಿಕ ಅಧ್ಯಕ್ಷ ಯು-ಟರ್ನ್ ಹೊಡೆದಿದ್ದಾರೆ. ಮೋದಿ, ಪುಟಿನ್, ಜಿಂಗ್ಪಿಂಗ್ ಒಟ್ಟಾಗ್ತಾ ಇದ್ದಂತೆ ಟ್ರಂಪ್ ಸಾಫ್ಟ್ ಆದ ಹಾಗೆ ಕಾಣಿಸ್ತಾ ಇದೆ. ರಷ್ಯಾದಿಂದ ತೈಲ ಖರೀದಿಗೆ ಭಾರತದ ವಿರುದ್ಧ 50% ತೆರಿಗೆ ಹಾಕಿದ್ದಂತಹ ಟ್ರಂಪ್ ಭಾರತ ಅಮೆರಿಕ ಮಧ್ಯದ ವ್ಯಾಪಾರ ಒಪ್ಪಂದದ ಮಾತುಕತೆನೇ ನಿಂತು ಹೋಗಿತ್ತು. ಈಗ ಮತ್ತೆ ವ್ಯಾಪಾರ ಒಪ್ಪಂದದ ಮಾತುಕತೆ ಮುಂದುವರಿಸ್ತೇವೆ ಅಂತ ಟ್ರಂಪ್ ಹೇಳಿರೋದು. ಟ್ರೂತ್ ಸೋಷಿಯಲ್ನಲ್ಲಿ ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ ಟ್ರಂಪ್. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದದ ಚರ್ಚೆ ಮುಂದುವರಿಕೆ. ಮಾತುಕತೆಯ ಮೂಲಕ ವ್ಯಾಪಾರದ ಅಡೆತಡೆಯನ್ನ ನಿವಾರಿಸಿಕೊಳ್ತೀವಿ ಅಂತ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಹಂಚಿಕೊಂಡಿದ್ದಾರೆ. ಮಾತುಕತೆಗೆ ಎದುರು ನೋಡ್ತಾ ಇದ್ದೇನೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾದ್ರೆ ಶಾಂಘೈ ಶೃಂಗಸಭೆಯಲ್ಲಿ ಮೂರು ಪ್ರಬಲ ದೇಶಗಳು ಒಗ್ಗಟ್ಟಾದಂತಹ ಹಿನ್ನೆಲೆಯಲ್ಲಿ ಸಾಫ್ಟ್ ಆದ್ರ ಟ್ರಂಪ್ ಅವರ ನಡೆಯನ್ನ ಗಮನಿಸ್ತಾ ಹೋದ್ರೆ ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಟ್ರಂಪ್ ಮಾತುಕತೆಯ ಆಫರ್ಗೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸ್ಪಂದಿಸಿದ್ದಾರೆ. ಟ್ರಂಪ್ ಟ್ವೀಟ್ಗೆ ಮೋದಿ ಸ್ಪಂದಿಸಿದ್ದಾರೆ. ಅಮೆರಿಕ, ಭಾರತ ಸಹಜವಾಗಿಯೇ ಆತ್ಮೀಯ ಸ್ನೇಹಿತರು. ನಮ್ಮ ವ್ಯಾಪಾರ ಮಾತುಕತೆ ನಮ್ಮ ಸ್ನೇಹವನ್ನ ಬಲಪಡಿಸುತ್ತೆ. ನಾನು ಟ್ರಂಪ್ ಜೊತೆ ಮಾತನಾಡಲು ಎದುರು ನೋಡ್ತಾ ಇದ್ದೇನೆ. ಎರಡೂ ದೇಶಗಳಿಗೆ ಸಮೃದ್ಧ ಭವಿಷ್ಯಕ್ಕಾಗಿ ಒಟ್ಟಿಗೆ ಕೆಲಸ ಮಾಡಬೇಕು. ಟ್ರಂಪ್ ಟ್ವೀಟ್ಗೆ ರೀಟ್ವೀಟ್ ಮಾಡಿ ಮೋದಿ ಭರವಸೆಯನ್ನ ಕೊಟ್ಟಿದ್ದಾರೆ. ನಮ್ಮ ತಂಡ ಈ ಚರ್ಚೆಯನ್ನ ಬೇಗ ಮುಗಿಸಲು ಶ್ರಮಿಸ್ತಾ ಇದೆ. ಪಶ್ಚಾತ್ತಾಪದ ಬಳಿಕ ಸ್ನೇಹ ಹಸ್ತ ಚಾಚಿದ ಅಧ್ಯಕ್ಷ ಟ್ರಂಪ್ ಅದಕ್ಕೆ ಸಕಾರಾತ್ಮಕವಾಗಿಯೇ ಸ್ಪಂದಿಸಿದ್ದಾರೆ ಭಾರತದ ಪ್ರಧಾನಿ ಮೋದಿ. ಟ್ರಂಪ್ ಅವರ ಟ್ರೂತ್ ಸೋಷಿಯಲ್ನಲ್ಲಿ ಬಂದಂತಹ ವಿಚಾರ, ಹಂಚಿಕೊಂಡಂತಹ ವಿಚಾರ, ಅದಕ್ಕೆ ಈಗ ರೀಟ್ವೀಟ್ ಅನ್ನ ಮಾಡೋದರ ಮೂಲಕ ಸಕಾರಾತ್ಮಕ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ನಾನು ಟ್ರಂಪ್ ಜೊತೆ ಮಾತನಾಡಲು ಉತ್ಸುಕನಾಗಿದ್ದೇನೆ. ಎರಡೂ ದೇಶಗಳಿಗೂ ಸಮೃದ್ಧ ಭವಿಷ್ಯಕ್ಕಾಗಿ ಒಟ್ಟಿಗೆ ಕೆಲಸ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನೋ ನಿಟ್ಟಿನಲ್ಲಿ ರೀಟ್ವೀಟ್ ಅನ್ನ ಮಾಡಿದ್ದಾರೆ ಮೋದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.